ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಒಂದು ಮಹಾಮನೆ ಅಂದರೆ ಬಸವಣ್ಣವರು ಅಲ್ಲಿ ಭಾಗ್ಯವಾಡಿಯಲ್ಲಿ ಒಂದು ಅವರಿಗೆ ಸಂಸ ಕೊಡಿನ ಅಂತ ಒಂದು ಅಕ್ಕನ ಮಗುವೆ ನಿಮಗೆ ಸಮಯ ಇಲ್ಲ ಅಂತ ಧರ್ಮಗಳನ್ನು ಸೇರಿ ಬಂದು ಒಂದು ಮಹಾಮನೆ ಅಂದರೆ 84 ಜೀವರಾಶಿಗಳಿಗೆ ಕಟ್ಟಿದಾತ ಮಹಾಮನೆ ಅಂತ ಬಸವಣ್ಣವರೇ ಬಂದು ಕಲ್ಯಾಣ ಕಟ್ಟಿದ್ರು. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ 12ನೇ ಶತಮಾನದಲ್ಲಿ ಬಸವಣ್ಣವರು ಭಾಗ್ಯವಾಡಿ ಅಕ್ಕನ ಬಂದು ಮನೆ ಬಂದು ಕಲ್ಯಾಣವನ್ನು ಕಟ್ಟಿದರು. 84 ಜೀವರಾಶಿಗಳಿಗೆ ದಿನನಿತ್ಯ ದಾಸೋಹ ನಡೆಯಬೇಕು, ದಿನನಿತ್ಯ ದಾಸೋಹ ನಡೆಯಬೇಕು ಅಪೇಕ್ಷೆಯನ್ನು ಪಟ್ಟಿದರು. ಜಂಗಮರಿಗೆ ಬಂದವರಿಗೆ ಹಸಿ ಅನ್ನ ಮಾಡುವುದೇ ದಾಸೋಹ ಜಂಗಮರು ಇರೋದು. ಕಾಯಕವೇ ಕೈಲಾಸ ಅಂದರು. ಕಾಯಕವರು ಪೂಜೆ ಮಾಡೋದು ಕಾಯಕ ಅಂತ ಪೂಜೆ ಮಾಡುವುದು. ಹಾಗೂ ಗುರು ಲಿಂಗ ಗುರುವೇ ಒಂದು ಅವರೇ ಒಂದು ಜಂಗಮ ಜ್ಯೋತಿ, ಲಿಂಗ ಒಂದು ಪರಮಾತ್ಮ. ಮಾಡುವುದು, ನೋಡುವುದು, ಕೂಡುವುದು ಹಂಗಂದ್ರೆ ಯಾರು ಇಷ್ಟಲಿನ ಕಟ್ಟಿಕೊಳ್ಳಿ ಅವರೇ ನಿಜವಾದ ಮಹಾದೇವಾದ ನೋಡ್ಬೋದು. ಮನಸ್ಸಿಗೆ ಒಂದು ಸಂಸ್ಕಾರ ಬೇಕು. ಆ ಸಂಸ್ಕಾರ ದೇಹಕ್ಕೆ ಸಂಸಾರ, ಮನಸ್ಸಿಗೆ ಸಂಸ್ಕಾರ ಬರಬೇಕು. ದೇಹ ಬೇರೆ, ಮನಸ್ಸು ಬೇರೆ. ಆಗ ಒಂದು ಕಡೆ ಹೋಗ್ತಾರೆ. ಯಾರು ಗೊತ್ತಾ? ಇವರು ಅಖಂಡೇಶ್ವರರು. ನಾವೇ ನಿಜವಾದ ಪರಮಾತ್ಮ. ಗುರು ಒಂದು ಮುಖ, ಲಿಂಗ ಒಂದು ಮುಖ, ಜಂಗಮ ಒಂದು ಮುಖ, ಪಾದದ ಒಂದು ಮುಖ. ಲೋಕೇಶ್ ಅವ್ರ ಹೇಳಿದಾಗೆ ಸಾಮಾನ್ಯವಾಗಿ ಸಭೆನ ಇಷ್ಟು ಜೋರಾಗಿ ಮಾಡ್ಬೋದಾಗಿತ್ತು. ನನಗೂ ಅಂತ ಒಂದು ಇದಾಗಿಲ್ಲ. ಇವರು ಏನೋ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮಾಡಿದ್ದು ಹಂಗೆ ತಿಳ್ಕೊಂಡ್ಬಿಟ್ಟೆ. ನಾನು ಹಿಂಗೆಲ್ಲ ಸೇರಿಸ್ಬೇಕು ಅನ್ನೋದು ನನಗೂ ಅವಶ್ಯಕತೆ ಗೊತ್ತಾಗಲಿಲ್ಲ. ಇನ್ನೊಂದ್ಸಲ ಏನು ಮಾಡಿದೆ ಜೋರಾಗಿ ಮಾಡಿದೆ. ತುಂಬ ಸಂತೋಷ ಆಯ್ತು ಮಾಡೋದಕ್ಕೆ. ದೇವರು ಒಳ್ಳೇದು ಮಾಡಿ ನಿಮ್ಗೆಲ್ಲರಿಗೂ, ನನಗೂ ಸ್ವಲ್ಪ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೇನೆ. ಯಾರು ಈಗ ಕಟ್ಟಿಕೊಳ್ಳುತ್ತಾರೆ ಅವರು ನಿಜವಾದ ಪರಮಾತ್ಮ. ನಿಮ್ಮಲ್ಲಿ ದೇವರಿದ್ದಾನೆ, ಅದು ತಿಳಿದುಕೊಳ್ಳಬೇಕು. ಪೂಜೆ ಅರ್ಚನೆ, ಪೂಜೆ ಮಂತ್ರ ಪೂಜೆ ಅಲ್ಲ, ದೀಪ ದೀಪ ಪೂಜೆ ಅಲ್ಲ. ಪರದ್ರ ದೈವ ವಿಷ್ಣು ಹಾಗೂ ಇತರ ಕಾಣು ಜಂಕೇಶ್ವರ ಸತ್ಯಕ್ಕೆ ಹೇಳಿದ್ರು ವಚನ. ಜಂಕೇಶ್ವರ ಪೂಜೆ ಅಂದರೆ ನಾವು ಮಾಡುವ ಕಾಯಕವೇ ಪೂಜೆ. ಎಲ್ಲಿ ಏನು ಕಾಯಕ ಮಾಡ್ತೀರಿ ಅದೇ ನಿಜವಾದ ಜಂಗಮ ಪೂಜೆ. ಅದು ಅರ್ಥ. ಬಸವಣ್ಣ 12ನೇ ಶತಮಾನದಲ್ಲಿ ಇಡೀ ಎಲ್ಲ ಸಮಾಜಕ್ಕೂ ಒಂದು ಸ್ವಾತಂತ್ರ್ಯ ಕೊಟ್ಟರು ಬಸವಾದಿ ಸ್ವಾತಂತ್ರ್ಯ ಶಿವಶರಣವರು. ಸಂಸತ್ ಭವನ ಒಕ್ಕಲಿ ಮುದ್ರಣ ಇದ್ದಾಗ ಆಗ ಬಂದು ಹೇಳೋದು, ನಾನು ಒಕ್ಕಲಿ ಮುದ್ರಣ ಎಂದರು. ಗಂಟಾ ಗೋಸವಾಗಿ ಅನುಭವ. ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.